ನಮ್ಮ ಎಲ್ಲ ಕನಸುಗಳು ನನಸಾಗ್ತಿರೋದು ನಿಮ್ಮಿಂದ ಸರ್. ನೀವು ಮಾಡ್ತಿರೋ ಹೆಲ್ಪನ್ನು ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಸರ್. ಎಲ್ಲರ ಲೈಫ್ನಾಗ ಒಂದೊಂದು ಸಲ ಕೆಟ್ಟ ಟೈಮ್ ಬರ್ತೈತೆ ಜಿನ್, ಹೆದರಕ್ಕೆ ಹೋಗ್ಬೇಡ, ನಾವು ನಿನ್ನ ಜೊತೆ ಇದ್ದೀವಿ. ಸಾವೊಂದ ಸೋಲೊಂದ ಯಾರನ್ನೂ ಬಿಟ್ಟಿಲ್ಲ ಅಜಿತ್. ಥಾಮಸ್ ಎಡಿಸನ್ ಲೈಫ್ದಾಗ 1,000 ಸಲ ಸೋತ ಅವನು, ಆದರೂ ಅವನ ಪ್ರಯತ್ನ ಬಿಡಲಿಲ್ಲ. ನಿನ್ನ ಕಡೆ ಟ್ಯಾಲೆಂಟ್ ಐತೆ ಅಂದ್ರೆ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತಿ. ದೇವರ ಆಟ ಬಲ್ಲವರಾರು. ನಾನು ಬರೆದಿರೋ ಮೊದಲನೇ ಆರ್ಟಿಕಲ್ ಅಳು, ಎರಡನೇ ಆರ್ಟಿಕಲ್ ಪಾಸಿಟಿವ್ ಪ್ರೇಮ್ ಕಹಾನಿ. ಈಗೊಂದು ಕತೆ ಬರೆದಿದ್ದೀನಿ, ದೇವರ ಆಟ ಬಲ್ಲವರ್ಯಾರು. ಸಿಂಪಲ್ ಸ್ಟೋರಿ, 4 ಫ್ರೆಂಡ್ಸ್ 2 ಆಂಬಿಷನ್. ಇವನ ಹೆಸರು ಅಜಿತ್. ದೊಡ್ಡ ಡ್ಯಾನ್ಸರ್ ಆಗಬೇಕಂತ ಗುರಿ ಇಟ್ಕೊಂಡಿರ್ತಾನೆ. ಸ್ಕೂಲಲ್ಲಿ ದೊಡ್ಡವರಾದ್ಮೇಲೆ ಏನಾಗ್ತೀರಪ್ಪ ಅಂತ ಟೀಚರ್ ಕೇಳಿದಕ್ಕೆ ಒಬ್ರು ಇಂಜಿನಿಯರ್ ಅಂದರು, ಇನ್ನೊಬ್ಬರು ಡಾಕ್ಟರ್ ಅಂದರು. ಆದರೆ ಅಜಿತ್ ಸ್ಕೂಲಲ್ಲೇ ಅವನ ಗುರಿ ಹೇಳ್ಬಿಟ್ಟಿದ್ದ. ಅಜಿತ್ ಸ್ಟ್ಯಾಂಡ್ ಅಪ್. ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕಂತಿದೀಪ? ದೊಡ್ಡವನಾದ್ಮೇಲೆ ನಾನು ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತ ಗುರಿ ಆಗಿದೆ. ಜೀವನದಲ್ಲಿ ನಡೆದು ಹೋದಂಥ ಕಹಿ ಘಟನೆಗಳು, ಲೈಫಲ್ಲಿ ನಾವು ಮುಂದೆ ಏನಾಗಬೇಕಂತ ಇಟ್ಕೊಂಡಿರೋ ಕನಸುಗಳು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ. ಲೈಫ್ ಫುಲ್ ಕನ್ಫ್ಯೂಷನ್ ಆಗೋದು ಯಾವಾಗ ಗೊತ್ತಾ? ನಾವು ಇಟ್ಕೊಂಡಿರೋ ಕನಸು ಮತ್ತು ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಇಟ್ಕೊಂಡಿರೋ ಕನಸು ಎರಡು ಬೇರೆ ಬೇರೆ ಆದಾಗ. ಅಜಿತನ ಲೈಫಲ್ಲೂ ಹೀಗೆ ಆಗುತ್ತೆ. ಅವನ ಕನಸು ಡ್ಯಾನ್ಸರ್ ಆಗಬೇಕಂತ ಇರುತ್ತೆ, ಆದರೆ ಅವನ ತಂದೆ ಕನಸು ಅವನು ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಮಾಡಬೇಕಂತ ಇರುತ್ತೆ. ಇವತ್ತೊಂದು ಇಂಟರ್ವ್ಯೂ ಲೆಟ್ರ್ ಬಂದೈತಿ. ದೊಡ್ಡ ಕಂಪ್ನಿ ಐತಿ, ಜಾಬ್ ಸಿಕ್ಕರ ಪ್ಯಾಕೇಜು ಚಲೋ ಐತಿ. ಎಷ್ಟಾದರೂ ನನ್ನ ಗೌರ್ಮೆಂಟ್ ಜಾಬ್ ಆಗೋದಿಲ್ಲ, ನೀರಿನ ಮೇಲೆ ಗೂಳಿದ್ದಂಗೆ. ಮುಂದಿನ ವಾರ ಇಂಟರ್ವ್ಯೂ ಐತಿ, ಅದಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊ. ನನ್ನ ಕನಸ ನಿನ್ನ ಕೈಯಾಗ ಐತಿ ಅಜಿತ್. ದೊಡ್ಡವನಾದ್ಮೇಲೆ ನಾನು ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತ ಗುರಿ ಆಗಿದೆ. ನಮ್ಮ ಲೈಫಲ್ಲಿ ನಡೆದಿರೋ ನೋವುಗಳನ್ನು ಮರೆತು ನಗ್ನಗ್ತಾ ನಾವು ಬದುಕಬೇಕಂದ್ರೆ ಫ್ರೆಂಡ್ಸ್ ಬೇಕೇ ಬೇಕು. ಅದರಲ್ಲೂ ಕಿರಿಕ್ ಪಾರ್ಟಿ ಥರ ಫ್ರೆಂಡ್ಸ್ ಇದ್ದರೆ ಮಜಾನೇ ಬೇರೆ. ಹಲೋ ರಾಣಿ, ಈ ರೂಮ್ನ್ಯಾಗ ನಾನಾ ಹೌಸ್ ವೈಫ್ ಇದ್ದಂಗದನು. ಸ್ವಲ್ಪ ನಳದ ನೀರು ಬಂದಾವು, ನಾನು ನಿನ್ಗೆ ಆಮೇಲೆ ಫೋನ್ ಹಚ್ತೇನಲ್ಲ. ಹಾಂ ಮಂಜಾ, ಆ ರಿಂಗ್ ಟೋನ್ ಮೇಲೆ ಚೇಂಜ್ ಮಾಡ. ನೆಕ್ಸ್ಟ್ ಮಂಡೇ ನಾನು ಇಂಟರ್ವ್ಯೂ ಐತಿ, ಅದೇ ದಿನ ನನ್ನ ಡಾನ್ಸ್ ಆಡಿಷನ್ ಐತಿ. ಏನು ಮಾಡ್ಬೇಕಂತ ಒಂದೂ ಗೊತ್ತಾಗಲ್ತು.
ಒಂದು ಕಡೆ ನನ್ನ ಕನಸ, ಇನ್ನೊಂದು ಕಡೆ ನಮ್ಮ ಡ್ಯಾಡಿ ಕನಸ. ಅಜಿತ್, ನನ್ನ ಪ್ರಕಾರ ಯಾವ್ದಾರ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಇಡೀ ನಿನ್ನ ಮುಂದಿನ ಜೀವನ ಇವತ್ತು ನೀ ತಗೋ ಡಿಸಿಷನ್ ಮೇಲೆ ವಿಚಾರ ಮಾಡಿ ಕಾಲಿಡು. ನಿತಿನ್, ಸ್ವಲ್ಪ ಬ್ಯಾಗ್ ಕೊಡು. ಕಾಮನ್ ಸೆನ್ಸೇ ಇಲ್ಲಿ ನೋಡಿ ನಿನಗೆ. ಕಾಮನ್ ಸೆನ್ಸ ಕಳೆದೈತಪ್ಪ. ಹುಡುಕ್ಯಾಡತನು, ಸಿಕ್ಕರೆ ಮೆಸೇಜ್ ಮಾಡ್ತೇನೆ. ಓ, SMS ವೈನೀರು ಕಾಲ್ ಮಾಡತ್ತಾರೋ. ನಿತಿನ್, ಬ್ಯಾಗ್ ತಗೋ ಇದನ್ನ. ಹೌದೇ ಜಿತ, ಯಾರು ಧ್ವನಿ ಮೇಲೆ ಕಾಲಿಟ್ಟ ಮನುಷ್ಯ ಯಾವತ್ತೂ ಮುಂದೆ ಬರಂಗಿಲ್ಲ. ನಿನ್ನ ಟ್ಯಾಲೆಂಟ್ ಮೇಲೆ ನಿಂಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ನೀ ಆಡಿಷನ್ ಅಟೆಂಡ್ ಆಗ. ನಮ್ಮ ನಿತಿನ ನಿಮ್ಮನ್ನು ಮನ್ಸಾರೆ ಇಷ್ಟಪಟ್ಟಿದ್ದಾನ್ರಿ. ನೀವೇನಾರ ಕೈ ಕೊಟ್ಟಿರಂದ್ರೆ ಗ್ಯಾರಂಟಿ ಅವ್ನು ಕೊಳವೆ ಬಿದ್ದು ಸತ್ತು ಹೋಗ್ಬಿಡ್ತಾನೆ ರೀ. ದಯವಿಟ್ಟು ನಮ್ಮ ನಿತಿನ ಕೈ ಕೊಡಕ್ಕೆ ಹೋಗ್ಬೇಡ್ರಿ ವೈನಿರಿ. ನೋಡ್ರಿ, ಈ ಲವ್ ಒಂದ ಡಯಾಬಿಟೀಸ್ ಒಂದು ಸಲ ಆದ್ರೆ ಯಾವತ್ತೂ ಕಡಿಮೆ ಆಗೋದಿಲ್ಲ ರೀ. ಮತ್ತು ನಿಮ್ಮನ್ನಿಬ್ಬರು ನೋಡಿದ್ರೆ ಹಿಂಗೆ ಅನಿಸ್ತೈತಲ್ರಲ್ಲ ವೈನಿರಿ, ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್. ಯಾಕಂತಂದ್ರೆ ಇಬ್ಬರು SSLC ಫೇಲ್ ಆಗಿದ್ದಾರಲ್ಲ. ಈ 60 ವರ್ಷದ ಜೀವನದಾಗ ಏನೂ ಇಲ್ಲರಿ ವೈನಿರಿ. Ctrl+C, Ctrl+V ಅಷ್ಟೇ. ಅಜಿತ, ಈ ಫಿಲ್ಮ್ ಇಂಡಸ್ಟ್ರಿ ಹಿಂಗೈತಿಲ್ಲ, ಮನುಷ್ಯ 2 ಸಲ ಸೋತ್ರು ಒಮ್ಮೊಮ್ಮೆ ಗೆಲ್ಲಕ್ಕಾಗಂಗಿಲ್ಲ. ಯಾವುದಕ್ಕೂ ವಿಚಾರ ಮಾಡು. ಕೊನೆಯದಾಗ ಒಂದು ಮಾತು ಹೇಳ್ತಾನೆ ರೋಯ್ನಿರಿ, ಕೈ ಕೊಟ್ಟು ಹುಡುಗಿ ಕಟ್ಟಾದ ಗಾಳಿಪಟ ಯಾರ ಕೈಯಾಗ ಸಿಕ್ಕರೂ ಡ್ಯಾಮೇಜ್ ಆಗಿ ಸಿಗೋದ್ರದ. ದಯವಿಟ್ಟು ನಮ್ಮ ನಿತಿನ ಕೈ ಕೊಡಕ್ಕೆ ಹೋಗ್ಬೇಡ್ರಿ. ಅಜಿತ, ಏನು ಪ್ರಾಬ್ಲಮ್ ಆದರೂ ನಾದೇವಿ, ಆದರೆ ಡಿಸಿಷನ್ ಮಾತ್ರ ಸರಿಯಾಗಿ ತಗೋ. ಇವು ಮುಂಜೆ ಎಲ್ಲಿದ್ದುವ? ಕೈಯಾಗಿ ಹಿಡಿದಿರೋ ಮೊಬೈಲ್ ಮೇಲೆ ಹಾನಿ ಮಾಡಿ ಹೇಳ್ತೇನೆ ರೋಯ್ನಿರಿ, ನಿತಿನ್ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನು. ಕೈ ಕೊಡಕ್ಕೆ ಹೋಗ್ಬೇಡ್ರಿ ಅವನಿಗೆ. ನಿತಿನ, ವೈನಿರ್ ಜೊತೆ ಎಲ್ಲ ಮಾತಾಡ್ದನು, ನಿನ್ನ ಲವ್ ಗ್ಯಾರಂಟಿ ಸಕ್ಸಸ್ ಆಗ್ತೈತಿ. ನನ್ನ ಲವ್ ಸಕ್ಸಸ್ ಆಗಿ 1 ವಾರ ಹೋಗಿ ನಡಿ ಹೋಗೋಣ. ಲೈಫಲ್ಲಿ ನಾವು ದೊಡ್ಡ ಗುರಿ ಇಟ್ಕೊಂಡಿರುವಾಗ ಅದಕ್ಕೆ ತುಂಬ ಡೆಡಿಕೇಶನ್ ಕೊಡಬೇಕಾಗತ್ತೆ. ಅಜಿತನ್ನ ಒಂದು ಹುಡುಗಿ ಮನಸಾರ ಇಷ್ಟಪಟ್ಟಿರ್ತಾಳೆ. ಅವತ್ತು ಅವಳ ಬರ್ಡೇ. ಅಜಿತ್ ವಿಶ್ ಮಾಡ್ತಾನಂತ ತುಂಬ ಕಾಯ್ತಾಳೆ. ಕೊನೆಗೆ ಅವಳೇ ಫೋನ್ ಮಾಡ್ತಾಳೆ. ಆದರೆ ಇವತ್ತು ನನ್ನ ಬರ್ಡೇ ಗೊತ್ತಾಯ್ತಲ್ಲ. ವಿಶ್ ಮಾಡ್ಬೋದಂತ ನೆನ್ನೆ ನೈಟಿಂದ ವೇಟ್ ಮಾಡತ್ತೀನಿ. 6 times ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಲಿಲ್ಲ. ವಾಟ್ ಹ್ಯಾಪೆಂಡ್ ಅಜಿತ್? ಟೆಲ್ ಮೀ ಫ್ರಾಂಕ್ಲಿ, ಡು ಯು ಲವ್ ಮೀ? ಐ ಆಮ್ ಸಾರಿ ಐಶ್, ಪ್ರಾಬ್ಲಮ್ ಏನಾಗೈತೆ ಅಂತ ಹೇಳ್ತೀನಿ. 6 ಜನ ಸೇರಿ 1 ಮಂತಿಂದ ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ನಾಳೆ ಡಾನ್ಸ್ ಕಾಂಪಿಟೇಷನ್ ಐತಿ. ನಿನ್ನೆ 2 ಜನಕ್ಕೆ ಕೊಟ್ಟಾರ. ಏನು ಮಾಡ್ಬೇಕಂತ ಗೊತ್ತಾಗಲ್ತು. ಒಂದು ವೇಳೆ ಈ ಡಾನ್ಸ್ ಕಾಂಪಿಟೇಷನ್ ಗೆದ್ರ ನಮ್ಮ ಲೈಫ್ ಚೇಂಜ್ ಆಕೈತಿ. ಪ್ಲೀಸ್ ಐಶ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ. ಡಾನ್ಸ್ ಕಾಂಪಿಟೇಷನ್ ಆದಮೇಲೆ ನಿನ್ನ ಬರ್ತಡೇ ಮಾಡ್ಬೇಕಂತ ಅನ್ಕೊಂಡಿನಿ. ಪ್ಲೀಸ್. ಮಮ್ಮಿ ಪಪ್ಪ ನನ್ನ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಆದ್ರೆ ನಾ ಅದನ್ನ ಡ್ರಾಪ್ ಮಾಡಿ ನಿನ್ ಕೂಡ ಸೆಲೆಬ್ರೇಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಗೊತ್ತು ನೀ ಯಾವಾಗ್ಲೂ ಬ್ಯುಸಿ ಇರ್ತೀಯ ಅಂತೇಳಿ, ಅದಕ್ಕಾಗಿ ನಾನೇ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ನನಗೋಸ್ಕರ 10 minutes ಸಿಗ್ಬೋದಾ? 5 minutes ಬರ್ತೀನಿ.
ವಿಶ್ ಯು ಹ್ಯಾಪಿ ಬರ್ತ್ಡೇ ಐಶ್. ಥ್ಯಾಂಕ್ ಯು ಸೋ ಮಚ್. Chloe. ಇಟ್ಸ್ ಇನಫ್ ಅಜಿತ್. ನಿನಗೆ ನಾನು ಬೇಕೋ ನಿನ್ ಡ್ಯಾನ್ಸ್ ಬೇಕೋ ಡಿಸೈಡ್ ಮಾಡು. ನಾ ಬೇಕಾದ್ರೆ ನಿನ್ ಡ್ಯಾನ್ಸ್ ಬಿಟ್ಬಿಡು, ಡ್ಯಾನ್ಸ್ ಬೇಕಾದ್ರೆ ನನ್ನನ್ನು ಮರ್ತ್ಬಿಡು. ಐಶ್ ಯಾಕೆ ಮಾಡತ್ತಿ? ಏನಾಗೈತಿ? ಐ ಡೋಂಟ್ ವಾಂಟ್ ಟು ಲಿಸನ್ ಎನಿಥಿಂಗ್. ನಿನಗೆ ನನ್ನ ಬಗ್ಗೆ ಫೀಲಿಂಗ್ಸೇ ಇಲ್ಲ. 6 ಟೈಮ್ಸ್ ಕಾಲ್ ಮಾಡಿದ್ರು ನೀನು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ. ಆ ಡ್ಯಾನ್ಸ್ನವ್ರು ಒಂದ್ಸಲ ಕಾಲ್ ಮಾಡಿದ್ರು, ಅವ್ರು ಕಾಲ್ ರಿಸೀವ್ ಮಾಡಿದ್ದಿ. ಪ್ಲೀಸ್ ಐಶ್, ನನ್ನ ಪ್ರಾಬ್ಲಮ್ಸನ್ನ ಅರ್ಥ ಮಾಡ್ಕೊ. ಸಾರಿ ಟು ಟೆಲ್ ಅಜಿತ್, ಇವತ್ತು ನಾನಿರಬೇಕು, ಇಲ್ಲಾಂದ್ರೆ ನೀನು ಡ್ಯಾನ್ಸ್ ಇರಬೇಕು. ಐ ಆಮ್ ಸಾರಿ ಐಶ್, ನನ್ನ ಲೈಫಲ್ಲಿ ಲವ್ಗಿಂತ ನನ್ನ ಡೆಸ್ಟಿನೇಷನ್ ಇಂಪಾರ್ಟೆಂಟು. ನನ್ನ ಡೆಸ್ಟಿನೇಷನ್ಗೆ ನೀನು ಸಪೋರ್ಟ್ ಮಾಡ್ತೀಯ ಅಂತ ತಿಳ್ಕೊಂಡಿದ್ನಿ. ಆದ್ರೆ ಇವತ್ತು ನಂಗೆ ಗೊತ್ತಾಯ್ತು ನೀನು ನನ್ನ ಬಗ್ಗೆ ಇಷ್ಟೇ ತಿಳ್ಕೊಂಡಿ ಅಂತ. ಲೈಫ್ದಾಗ ಆದಂಥ ಫೇಲ್ಯೂರ್ಗೆ ನಾನು ಉತ್ತರ ಕೊಡ್ಬೇಕಂತಂದ್ರೆ ನಾನು ನನ್ನ ಡೆಸ್ಟಿನೇಷನ್ ರೀಚ್ ಆಗಲೇಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಮುಂಜಾ ಆ ರಿಂಗ್ ಚೇಂಜ್ ಮಾಡ, ಇಲ್ಲಿದ್ರೆ ಮೊಬೈಲ್ ಕಿಲಕ್ಕೆರೆ ಹೋಗಿ ಚಲಿ ಬರ್ತೀನಿ. ಹಲೋ ಹಲೋ ಮಂಜಾ, ಒಂದೊಂದು ಸತಿ ಇಲ್ಲಿ ನೆಟ್ವರ್ಕ್ ಬರೋದಿಲ್ಲ. ಊಟ ಮಾಡಿ ಇದ ಪೇಪರ್ ಹಾಸ್ಕೊಂಡು ಮಕ್ಕೋತಾನೆ. ಇಂಟರ್ವ್ಯೂ ಅಟೆಂಡ್ ಆಗದೆ ಇದ್ದಿದ್ದಕ್ಕೆ ಮೊದಲೇ ಅವನ ತಂದೆಗೆ ಅವನ ಮೇಲೆ ಕೋಪ ಇರುತ್ತೆ. ಅಜಿತಿನ್ ಬ್ಯಾಡ್ ಲಕ್, ಡ್ಯಾನ್ಸ್ ಕಾಂಪಿಟೇಷನು ಸೋತೋಗ್ತಾನೆ. ಅದು ಗೊತ್ತಾಗಿ ಅಜಿತನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಎಲ್ಲರ ಲೈಫ್ನಾಗ ಒಂದೊಂದು ಸಲ ಕೆಟ್ಟ ಟೈಮ್ ಬರ್ತೈತೆ ಜಿ. ಹೆದರಕ್ಕೆ ಹೋಗ್ಬೇಡ, ನಾವು ನಿನ್ನ ಜೊತೆ ಇದ್ದೀವಿ. ನಿನ್ನ ಕಡೆ ಟ್ಯಾಲೆಂಟ್ ಐತೆ ಅಂದ್ರೆ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತಿ. ನೆಗೆಟಿವ್ ಥಿಂಕ್ ಮಾಡಬೇಡ, ಓಕೆ? ಆಗಿದೆಲ್ಲ ಒಳ್ಳೇದಕ್ಕೆ, ಮುಂದೆ ಆಗೋದು ಒಳ್ಳೇದಕ್ಕಾಗ್ತೈತಿ. ಮೊದಲೊಂದು ಸ್ವಲ್ಪ ಊಟ ಮಾಡು. ಪ್ಲೀಸ್ ಅಜಿತ್, ಸ್ವಲ್ಪ ಊಟ ಮಾಡು. ಮಂಜಾ, ನಿಂಗೆ ಸ್ವಲ್ಪ ಸೀರಿಯಸ್ನೆಸ್ ಅಲ್ಲಿ ನೋಡು. ಲೈಫ್ ಸೀರಿಯಸ್ ತೊಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತಿ. ಈಗೇನ ನೀವು ಊಟ ಮಾಡ್ಬೇಕಲ್ಲ, ಒಂದು 2 ನಿಮಿಷ ನೀವು ಇಬ್ಬರು ಹೊರಗೆ ಹೋಗ್ರಿ, ನಾ ಊಟ ಮಾಡಿಸ್ತೇನೆ ಅವ್ನು. ಪ್ರಾಮಿಸ್, ನಮ್ಮ ಅಜ್ಜನ ಮೇಲೆ ಹನಿ ಮಾಡಿ ಹೇಳ್ತಾನೋ ಅವ್ನು ಊಟ ಮಾಡ್ತಾನೋ. ಆದರೆ ಒಂದು 2 ನಿಮಿಷ ನೀವು ಇಬ್ಬರು ಹೊರಗೆ ಹೋಗಿಬಿಡ್ರಿ. ಐ ಆಮ್ ಸಾರಿ, ಸೀರಿಯಸ್ ಸಿಚುವೇಶನ್ದಾಗ ಜೋಕ್ ಮಾಡಿ. ಬಟ್ ನಂದು ಇಂಟೆನ್ಷನ್ ಅವರಿಬ್ಬರು ಹೊರಗೆ ಹೋಗೋದಿತ್ತು.
ಒಂದು 5 ಮಿನಿಟ್ಸ್ ನಾನು ನಿನ್ನ ಜೊತೆ ಮಾತಾಡ್ತೇನೆ. ಪ್ಲೀಸ್ ಲಿಸನ್ ಟು ಮೀ. ಐ ಆಮ್ ಅ BCom ಗ್ರ್ಯಾಜುಯೇಟ್. Completed my degree with 88%. I got job opportunities in 3 MNC companies, Bangalore. ಆ 3 ಕಂಪ್ನಿಯೊಳಗೆ ಯಾವುದೋ ಒಂದು ಕಂಪ್ನಿಯೊಳಗೆ ಇರ್ತೀನಿ ಅಂತಂದ್ರೆ 35,000 ಸ್ಯಾಲ್ರಿ ಇರ್ತಿತ್ತು, ಕೈಯಾಗ ಒಂದು ಕಾರ್ ಗಾಡಿ ಇರ್ತಿತ್ತು, ಅವ್ವ ಅಪ್ಪ ನೋಡಿದ ಹುಡುಗಿ ಜೊತೆ ಮದುವೆಯಾಗಿ ಆರಾಮಾಗಿರ್ಬೋದಿತ್ತು. ಆದರೆ ಇವತ್ತು 4,500 ರೂಪೀಸ್ ಸ್ಯಾಲ್ರಿಗೆ ಒಂದು ಶೋರೂಮ್ದಾಗ ಕೆಲಸಕ್ಕೆ ಹೊಂಟಿದ್ದೇನು. ಬಿಕಾಸ್ ಮೈ ಡ್ರೀಮ್ ಅಜಿತ್, ಮೈ ಡ್ರೀಮ್. ಸಾವೊಂದ ಸೋಲೊಂದ ಯಾರನ್ನೂ ಬಿಟ್ಟಿಲ್ಲ ಅಜಿತ್. ಥಾಮಸ್ ಎಡಿಸನ್ ಬಲ್ಬ್ ಕಂಡುಹಿಡಿದು ವಿಜ್ಞಾನಿ. ಲೈಫ್ದಾಗ 1,000 ಸಲ ಸೋತ ಅವನು, ಆದರೂ ಅವನ ಪ್ರಯತ್ನ ಬಿಡಲಿಲ್ಲ. ಒಂದು ದಿನ ಅವನ ಪ್ರಯತ್ನಕ್ಕೆ ಫಲ ಸಿಕ್ತು. ಆ ದಿನ ಇಡೀ ಜಗತ್ತನ್ನು ಅವನಿಗೆ ಸಲಾಮ್ ಹೊಡಿತು. ಇವತ್ತು ಲೈಟ್ ಹತ್ತಿದ್ರೆ ನಾವು ನಮಸ್ಕಾರ ಮಾಡ್ತೇವೆ. ಅದು ಆ ದೀಪಕ್ಕೂ ಅವನ ಅಚೀವ್ಮೆಂಟ್ಗೂ ಗೊತ್ತಿಲ್ಲ. ಅಜಿತ್ ಭಾಳ ಡಿಪ್ರೆಷನ್ನಾಗ ಅದನು. ಅವಂಗೊಂದು ಸ್ವಲ್ಪ ಮೋಟಿವೇಟ್ ಮಾಡ್ಬೇಕು. BCom 88% ಆದಮೇಲೆ ಮನೆಯೊಳಗೆ ಒಬ್ಬೊಬ್ರು ಒಂದೊಂದು ಥರ ಕನಸ್ಕೊಂಡ್ರು. ನನ್ನ ಕನಸು ಅವ್ರಿಗೆ ಗೊತ್ತಾದ್ಮೇಲೆ ಮನೆಯಿಂದ ಹೊರಗೆ ಹಾಕಿದ್ರು. ಅವತ್ತು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಆ ದಿನ ನನ್ನ ಕೈ ಹಿಡಿದವರು ನಿತಿನ್ ಮತ್ತು ಅಭಿ. ಅವರು ಮಾಡಿರೋ ಹೆಲ್ಪ ನಾ ಸಾಯೋ ತನಕ ಮರೆಯೋದಿಲ್ಲ. ಆ ದೇವ್ರು ನನಗೆ ಟ್ಯಾಲೆಂಟ್ ಕೊಟ್ಟ. ಅದನ್ನು ಯೂಸ್ ಮಾಡ್ಕೊಂಡು ನಾ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತೇನೆ ಅಂತ ಗೊತ್ತಾದ್ಮೇಲೆ ಈ ಗಿಫ್ಟನ್ನು ಕೊಟ್ಬಿಟ್ಟ. ಯಾವುದೇ ಕಾರಣಕ್ಕೂ ರಾಂಗ್ ಡಿಸಿಷನ್ ತೊಗೊಳ್ದಂಗೆ ಕೇರ್ ತೊಗೋಬೇಕಾ? You are suffering from brain tumor. I am suffering from brain tumor. ಈ ವಿಷಯ ನಿತಿನ್ಗೂ ಗೊತ್ತಿಲ್ಲ, ಅಭಿಗೂ ಗೊತ್ತಿಲ್ಲ. ನಾವು ಪ್ರಯತ್ನ ಮಾಡುವಾಗ ಯಾರು ಅಡ್ಡು ಬಂದ್ರೂ ಅವ್ರು ಹೊಡೆದು ಮುಂದೆ ಹೋಗ್ಬೋದು. ಆದರೆ ಈ ದೇವರನ್ನ ಅಡ್ಡು ಬಂದು ನಿಂತ್ರ ಅವ್ರನ್ನ ಹೊಡೆದು ಹೋಗೋಕ್ಕಾಗೋದಿಲ್ಲ ಅಜಿತ್, ಹೊಡೆದು ಹೋಗೋಕ್ಕಾಗೋದಿಲ್ಲ. ನಮ್ಮ ಕನಸು ನನಸಾಗ್ಬೇಕಂದ್ರೆ ನಾವು ಬದುಕಬೇಕು ಅಜಿತ್. ಆ ದೇವ್ರು ಸಾವ್ದವ್ರ ತನಕ ನಮ್ಮ ಪ್ರಯತ್ನ ಬಿಡಬಾರ್ದು. ಪ್ಲೀಸ್. ನೋಡೋಣ ನಡಿ, ಆ ಮಂಜ ಏನು ಮಾಡಿದಾನ. ಇವತ್ತ ಗೊತ್ತಾತ್ ನೋಡು ಮಂಜ, ನಿನಗೂ ಬುದ್ಧಿ ಐತಂತ. ಮಂಜ, ರಿಂಗ್ ಟು ಚೇಂಜ್ ಮಾಡಕ್ಕೆ ಹೇಳಿದ್ನಿ, ಮಾಡಿದಿ? ಚೇಂಜ್ ಮಾಡಿದ್ದಾನೆ. ಚೆಕ್ ಮಾಡಲಿ? ಚೆಕ್ ಮಾಡು. ಎಷ್ಟೇ ಕಷ್ಟ ಬಂದರೂ ಅಜಿತ್ ತನ್ನ ಗುರಿ ಬಿಡಬಾರ್ದು ಅಂತ ಡಿಸೈಡ್ ಆಗಿರ್ತಾನೆ. ಬೆಂಗಳೂರದಾಗ ಒಂದು ಕೊರಿಯೋಗ್ರಫಿ ಕೋರ್ಸ್ ಐತಿ, ಜಾಯಿನ್ ಆಗ್ಬೇಕು ಅನ್ಕೊಂಡಿನಿ. ಆದ್ರೆ ಫೀಸ್ ಜಾಸ್ತಿ ಐತಿ.
ಭಿಕ್ಷುಕರು ಏನು ಕೆಲಸ ಮಾಡೋದಿಲ್ಲ, ಭಿಕ್ಷೆ ಬಿಡ್ತಾರೋ, ಆದರೂ ಜನ ಅವ್ರಿಗೆ ₹1 ₹2 ಹಾಕ್ತಾರೋ. ನಮ್ಮ ಕಡೆ ಟ್ಯಾಲೆಂಟ್ ಐತಿ, ಆ ಟ್ಯಾಲೆಂಟ್ ತೋರಿಸೋನು, ಭಿಕ್ಷೆ ಬಿಡೋನು, ಒಂದು ಸ್ವಲ್ಪ ಜನರ ಹೆಲ್ಪ್ ಮಾಡ್ಬೋದು. ನಾಳೆ ನಿಮ್ಮ ಸ್ಕೂಲಿಗೆ ಹೋಗೋನು, ನಮ್ಮ ಟ್ಯಾಲೆಂಟ್ ತೋರಿಸೋನು, ಅವ್ರ ಮುಂದೆ ಬೆಕ್ ಮಾಡೋನು, ಯಾರಾದರೂ ಒಬ್ರು ಹೆಲ್ಪ್ ಮಾಡ್ಬೋದು ನಮ್ಗೆ. ಹೋಪ್ಸ್ ಯಾವತ್ತೂ ಕಳ್ಕೊಬೇಡ ಅಜಿತ್. ಇವಳಿನ ದಾರಿಯ ನಡೆಸುವ ಆಸವಾರಿ ಚದುರಂಗದ ಈ ಆಟದಿ ಆಡಿಸೋ ಆ ಸೂತ್ರಧಾರಿ. ಇಲ್ಲಿ ಯಾರು ಇಲ್ಲ, ನೀನೆ ನಿನಗೆ ಎಲ್ಲ ಛಲ ಬಿಡದೆ ಓಡುವ ಬಾರೋ. ನೀ ನಡೆದರೆ ಗೆಲುವು, ನಿಂತರೆ ಸೋಲು, ಬಾಳು ಕಲಿಸುವ ಪಾಠ. ಹೋರಾಡು ನೀ ನಿನಗಾಗಿ, ಹೋರಾಡು ನೀ ನಿನಗಾಗಿ, ಹೋರಾಡು ನೀ ನಿನಗಾಗಿ, ಹೋರಾಡು ನೀ ನಿನಗಾಗಿ. ಅಜಿತ್ ಸ್ಟ್ಯಾಂಡ್ ಅಪ್. ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕಂತಿದೀಪ? ದೊಡ್ಡವನಾದ್ಮೇಲೆ ನಾನು ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತ ಗುರಿ ಆಗಿದೆ. ಹೋಪ್ಸ್ ಯಾವತ್ತೂ ಕಳ್ಕೊಬೇಡ ಅಜಿತ್. ಬಾ ನನ್ನ ಜೊತೆ.
ಅಜಿತ್, ಇದು ನೀ ಗಳಿಸಿದ ದುಡ್ಡ ನಿನ್ನ ಲೈಫ್ದಾಗ ಭಾಳ ಇಂಪಾರ್ಟೆಂಟ್. ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಒಳ್ಳೆ ಕೆಲಸಕ್ಕನ್ನು ಖರ್ಚು ಮಾಡೋದನ್ನು. ಆಲ್ ದ ಬೆಸ್ಟ್ ಅಜಿತ್. ನಿತಿನ ಅಭಿ 7 ವರ್ಷದಿಂದ ಫ್ರೆಂಡ್ಸ. ಯಾವ ದಿನ ನಾ ಮನೆಯಿಂದ ಹೊರಗೆ ಬಂದು ಅವತ್ತಿಂದ ನಾ ಅವ್ರ ರೂಮ್ನಾಗ ಅದೇನಿ. ನಾ ಡೈರೆಕ್ಟರ್ ಆಗ್ಬೇಕಂತ ಎಷ್ಟು ಕನಸು ಕಾಣತ್ತೇನೋ ಅದ್ರ 4 ಪಟ್ಟು ಅವ್ರ ಕನಸು ಕಾಣತ್ತಾರೋ. ನನ್ನ ಸಾವಿನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವ್ರ ಕಣ್ಮುಂದೆ ನಾ ಕಣ್ಣು ಮುಚ್ಚಿದ್ರೆ ಸದಾ ಅವ್ರ ಕಣ್ಣಾಗ ಕಣ್ಣೀರಾಗಿ ಉಳಿದ್ಬಿಡ್ತಾನೋ. ನನಗದು ಬೇಡ ಅಜಿತ್. ಯಾವತ್ತೂ ನಾ ಅವ್ರ ಮುಖದಾಗ ನಗುವಾಗಿ ಉಳಿಬೇಕು. ನಂದು ಒಂದೊಂದು ಆಸೆ ಅಂತಂದ್ರೆ ನಾ ಸತ್ರನೂ ಅವ್ರ ಮನಸ್ಸಿಗೆ ಕೆಟ್ಟ ಅನ್ಸಿರಬಾರ್ದು, ಅವ್ರ ಕಣ್ಣಾಗಿಂದ ಒಂದು ಹನಿ ಕಣ್ಣೀರು ಬಂದಿರಬಾರ್ದು. ಅವ್ರು ನಿನ್ನ ಫ್ರೆಂಡ್ಸ್ ಅದಾರು, ಸ್ವಲ್ಪ ಆದ್ರೂ ಹರ್ಟ್ ಆಗೇ ಆಕೈತಿ. ಒಂದು ಸತ್ಯ ಹೇಳ್ತಾನೆ ಅಜಿತ್, ನಾ ಸತ್ತ ಮೇಲೆ ನನ್ನ ಹೆಣದ ಮುಂದೆ ನೀವು ಒಬ್ಬ ಇರ್ತಿ, ಬೇರೆ ಯಾರೂ ಇರೋದಿಲ್ಲ. ಮಂಜು, ಕಂಡೀಷನ್ ಕ್ರಿಟಿಕಲ್ ಇದೆ, ಅಡ್ಮಿಟ್ ಆಗಬೇಕು. ಹಲೋ ಅಭಿ. ವಿಶ್ ಯು ಹ್ಯಾಪಿ ಬರ್ಡೇ ಮಂಜು. ಥ್ಯಾಂಕ್ ಯು ಅಭಿ. ನಾವಿಬ್ರು ರೂಮ್ ಕಡೆ ಬರುತ್ತೀವಿ, ನೀನು ಬಂದುಬಿಡ. ಎಷ್ಟು ಗಂಟೆಗೆ ಬರತ್ತೀರಿ ಈಗ? 1 ಅವರ್ ಆಗ್ಬೋದು. ಓಕೆ, ಬಾಯ್. ಮಂಜು 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 ಕೇಳು.
ಮಂಜು ಮಂಜು ನಿತಿನ್ ಅಭಿ ನನ್ನ ಲೈಫ್ದಾಗ ಭಾಳ ಹೆಲ್ಪ್ ಮಾಡಿದರು. ಆದರೆ ಅವ್ರಿಗೆ ನಾನೇನು ಮಾಡೋಕ್ಕಾಗಲಿಲ್ಲ. ನಾ ಸತ್ರು ಅವ್ರಿಗೆ ಬೇಜಾರಾಗಬಾರ್ದು, ಇದ ನನ್ನ ಆಸೆ ಅಜಿತ್. ಅಭಿ ತನ್ನ ವಾಪನ್ನು ಕಳ್ಕೊಂಡಿದ್ದ ಕಳ್ಳರಿಂದ, ಅದಕ್ಕೆ ಕಳ್ಳರನ್ನ ನೋಡಿದ್ರೆ ಅವನಿಗೆ ಆಯ್ಕೆ ಬರೋದಿಲ್ಲ. ರೂಮ್ದಾಗಿರೋ ಗೋಲ್ಡ್ ಅಮೌಂಟ ತೊಗೊಂಡು ಬಂದಿದ್ದೇನೋ, ಇದು ಅವನಿಗೆ ಗೊತ್ತಾದ್ರೆ ನಾ ಅವ್ರ ಮನಸ್ಸಿಂದ ಹೊರಗಡೆ ಹೋಗ್ತೇನೋ, ಅವ್ರ ದೃಷ್ಟಿ ಒಳಗೆ ನಾ ಕೆಟ್ಟವನಾಗಿಬಿಡ್ತಾನೋ. ಅಭಿಗೆ ಫೋನ್ ಮಾಡಿ ಹೇಳು, ನಾನು ಗೋಲ್ಡ ಅಮೌಂಟ ಕಳ್ತನ ಮಾಡ್ಕೊಂಡು ಹೊಂಟೀನಂತ. ಅವ್ರಿಗೆ ನಾನು ಏನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ರ ಕಡೆಯಿಂದ ಶಿಕ್ಷೆ ತೊಗೊಂಡು ಸಾಯ್ಬೇಕನ್ನೋ ಆಸೆ ಅಜಿತ್. ಅವ್ರು ಏನೇ ಶಿಕ್ಷೆ ಕೊಟ್ಟರು ದಯವಿಟ್ಟು ಅವ್ರನ್ನ ತಡಿಬೇಡ. ಬೇಡ ಮಂಜು, ಅಭಿಗೆ ಮೊದಲ ಪಾಸ್ ಶೀಟ್ ಐತಿ. ಇದು ನಾನು ನಿನ್ನ ಕಡೆ ಕೇಳ್ತಿರೋ ಕೊನೆ ಹೆಲ್ಪ್ ಅಜಿತ್. ಮಂಜು, ನೀ ತಿಳ್ಕೊಂಡಂಗಲ್ಲ, ನಿಮ್ಮ ರೂಮ್ದಾಗಿನ ಗೋಲ್ಡ ಅಮೌಂಟ್ಸ್ ಎಲ್ಲ ತೊಗೊಂಡು ಓಡೋಗೋ ಪ್ರಯತ್ನ ಮಾಡತ್ತಿದ್ದ. ಅವನಿಗೆ ಹಿಡ್ಕೊಂಡೇನಿ, ಬಾ ಸ್ಕೂಲ್ ಕಡೆ. ಅವತ್ತ ನಾನು ಹಿಂಗೆ ಒಂದು ಮಾತು ಹೇಳೀನಿ, ನೆನಪೈತಿ? ಲೈಫ್ನಾಗ ಅವಪ್ಪನ ಕಳ್ಕೊಂಡಿದ್ದ ಕಳ್ಳರಿಂದ ಮಂಜ. ಇಬ್ಬರು ಕೊಂದ ಬಂಗಾರ ಕಳ್ತನ ಮಾಡ್ಕೊಂಡು ಹೋದ್ರು. ಅವತ್ತಿಂದ ಈ ಕಳ್ಳರ ನೋಡ್ರ ಕೊಂದಕೊಂಗ ಅನಿಸ್ತತ್ ಮಂಜ. ಏನು ಕಡಿಮೆ ಮಾಡಿದ್ವು ನಿನ್ಗ? ಅವ ಅಪ್ಪ ಹೊರಗೆ ಹಾಕಿದ ಮೇಲೆ ನಿನ್ನ ಗುರಿ ಮುಟ್ಟೋ ತನಕ ನಮ್ಮ ರೂಮ್ನಾಗ ಉಳಿ ಅಂದಿದ್ವಿ. ಇದೇ ಗುರಿ ಇಟ್ಕೊಂಡು ಬಂದಿದ್ದೆ ನಮ್ಮ ರೂಮ್ನಾಗ. ನೀ ಸತ್ರನು ಒಂದು ಹನಿ ಕಣ್ಣೀರು ಬರಂಗಿಲ್ಲ ನನಗೆ.
ನಂದು ಒಂದೇ ಒಂದು ಆಸೆ ಅಂತಂದ್ರೆ ನಾ ಸತ್ರನೂ ಅವ್ರ ಮನಸ್ಸಿಗೆ ಕೆಟ್ಟ ಅನ್ಸಿರಬಾರ್ದು, ಅವ್ರ ಕಣ್ಣಾಗಿಂದ ಒಂದು ಹನಿ ಕಣ್ಣೀರು ಬಂದಿರಬಾರ್ದು. ಇದು ನಿಂಗೆ ಬಡ್ಡೆಗಂತ ತೊಗೊಂಬಂದಿದ್ನಿ, ಆದ್ರೆ ಇವತ್ತು ನನಗೆ ಗೊತ್ತತ್ತ ನೀ ಹಿಂಗದೆ ಅಂತ. ಇದು ನಿಂಗೆ ಬಡ್ಡೆಗಲ್ಲ, ಸತ್ ಮೇಲೆ ಹೆನಕ್ಕೆ ಹೆಂಗೆ ತೊಗೊಂಬರ್ತಾರಲ್ಲ ಹಂಗಂತ ತಿಳ್ಕೊ. ಇವತ್ತ ನಮ್ಮ ಪಾಲಿಗೆ ನೀ ಸತ್ತೋದಿ ಬಾಜಿತ್. ಮಂಜು ಮಂಜು ಒಂದು ಸತ್ಯ ಹೇಳ್ತೇನೆ ಅಜಿತ್, ನಾ ಸತ್ತ ಮೇಲೆ ನನ್ನ ಹೆಣದ ಮುಂದೆ ನೀವು ಒಬ್ಬ ಇರ್ತಿ, ಬೇರೆ ಯಾರೂ ಇರೋದಿಲ್ಲ. ಚದುರಂಗದ ಈ ಆಟದಿ ಆಡಿಸೋ ಆ ಸೂತ್ರಧಾರಿ. ಎಷ್ಟು ಕೊಡಬೇಕು? ಇವ್ರಿಗೂ ಯಾರಿದ್ದಂಗೆ ಇಲ್ರಿ ಸಾಹೇಬ್ರ. ನೀವು ಎಷ್ಟು ಕೊಡ್ತೀರಿ ಕೊಡ್ರಿ ಸರ್. ದೇವ್ರೆ, ಲೈಫ್ದಾಗ ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವತ್ತೂ ನಂಗೆ ಕೊಡಬೇಡ. ಅಜಿತ್, ಇದು ನೀ ಗಳಿಸಿದ ದುಡ್ಡ ನಿನ್ನ ಲೈಫ್ದಾಗ ಭಾಳ ಇಂಪಾರ್ಟೆಂಟ್. ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಒಳ್ಳೆ ಕೆಲಸಕ್ಕನ್ನು ಖರ್ಚು ಮಾಡೋದನ್ನ. ಆಲ್ ದ ಬೆಸ್ಟ್ ಅಜಿತ್.
ಪ್ರಯತ್ನ ಮಾಡುವಾಗ ಯಾರ ಅಡ್ಡ ಬಂದ್ರೂ ಅವ್ರನ್ನ ಹೊಡೆದು ಮುಂದೆ ಹೋಗ್ಬೋದು. ಆದ್ರೆ ಈ ದೇವ್ರನ್ನ ಅಡ್ಡ ಬಂದು ನಿಂತ್ರ ಅವ್ರನ್ನ ಹೊಡೆದು ಹೋಗೋಕ್ಕಾಗೋದಿಲ್ಲ. ಕೊನೆಗೂ ಅಜಿತ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿತು. ಆ ದಿನ ಅವ ಮಾಡಿದ್ದ ಡ್ಯಾನ್ಸನ್ನು ಮೊಬೈಲ್ದಾಗ ಶೂಟ್ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ಮೇಲೆ ಒಂದಷ್ಟು ಅಪರ್ಚುನಿಟೀಸ್ ಓಪನ್ ಅದು. ಅದ್ರ ಜೊತೆಗೆ ಅವ್ರ ಸ್ಕೂಲ್ ಟೀಚರ್ ಕೊಟ್ಟಂಥ ಕಾರ್ಡ್ ಅವನ ಲೈಫಿಗೆ ಭಾಳ ಹೆಲ್ಪ್ ಆಯಿತು. ಅದರಿಂದ ಅವನಿಗೊಬ್ಬ ಪ್ರೊಫೆಷನಲ್ ಮಾಡಲರ್ ಸಿಕ್ಕ. ಅಜಿತ್ನ ಮಾಡಲಿಂಗ್ ಫೋಟೋಸ್ ಇನ್ನೂ ಅಪರ್ಚುನಿಟೀಸ್ ಹೆಚ್ಚು ಮಾಡಿದ್ವು. ಒಳ್ಳೆ ಟೈಮ್ ಕೂಡ ಬಂದ್ರೆ ಸಕ್ಸಸ್ ಆಗೋಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಅದೇ ಟೈಮ್ಗೆ ಅವರಿಗೆ ಅಶೋಕ್ ಅಂತ ಒಳ್ಳೆ ಕ್ಯಾಮ್ರಾಮನ್ ಸಿಕ್ಕರು. ಎಲ್ಲರದ್ದು ಉದ್ದೇಶ ಒಂದು ಒಳ್ಳೆ ಕರಿಯರ್ ಮಾಡೋದಿತ್ತು. 3 ಜನ ಸೇರಿ ಒಂದು ಆಲ್ಬಮ್ ಮಾಡಿದರು. ಆ ಆಲ್ಬಮ್ ಅಜಿತನ ಲೈಫನ್ನು ಚೇಂಜ್ ಮಾಡಿತು. ಮಹಾರಥ ಅನ್ನೋ ಮೂವಿಗೆ ಕೊರಿಯೋಗ್ರಾಫರ್ ಆಗಿ ಚಾನ್ಸ್ ಸಿಕ್ಕಿತು. ಕೊನೆಗೂ ಅವನ ಕನಸು ನನಸಾಯಿತು. ಆ ದಿನ ನಿನ್ನ ಮನೆಯಿಂದ ಹೊರಗಾಕಿ ತಪ್ಪು ಮಾಡಿ ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಮಕ್ಕಳು ನಮ್ಮ ಮುಂದೆ ಏನಾದರೂ ಒಂದು ದೊಡ್ಡ ಗುರಿ ಹೇಳಿದ್ರೆ ಅವರಿಗೆ ನಾವು ಒಂದು ಅವಕಾಶ ಕೊಡಬೇಕು. ಯಾರಿಗೆ ಗೊತ್ತು ಯಾರ ಹಣೆ ಬರ ಹೆಂಗಿರ್ತೈತಂತ. One minute. ಕೊನೆಗೂ ನನ್ನ ಪ್ರಯತ್ನಕ್ಕೆ ಫಲ ಸಿಕ್ತು. ಇವತ್ತು ನನ್ನ ಕನಸು ನನಸಾಯ್ತು.
ಅವ್ರ ಕಣ್ಮುಂದೆ ನಾ ಕಣ್ಮುಚ್ಚಿದ್ರೆ ಸದಾ ಅವ್ರ ಕಣ್ಣ ಕಣ್ಣೀರಾಗಿ ಉಳಿದ್ಬಿಡ್ತಾನು. ನಂದು ಒಂದೊಂದು ಆಸೆ ಅಂತಂದ್ರೆ ಯಾವತ್ತೂ ನಾ ಅವ್ರ ಮುಖದಾಗ ನಗುವಾಗಿ ಉಳಿಬೇಕು, ಯಾವತ್ತೂ ನಾ ಅವ್ರ ಮುಖದಾಗ ನಗುವಾಗಿ ಉಳಿಬೇಕು.